ಸರ್ 13 ವರ್ಷದ ನಂತರ ಮಾಡ್ತಿರುವಂಥ ಸಿನಿಮಾ ವಿಜಯ್ ಸರ್ ಜೊತೆಗೆ ವೇದಿಕೆ ಮೇಲೆ ತಂದೆನೇ ಮಾತಾಡ್ಬಿಟ್ರು ಅದನ್ನು ಸರ್ ಇರುವಂಥ ಡೆಡಿಕೇಶನ್ ವಿಚಾರದಲ್ಲಿ. ಸರ್ ಹೇಳಬೇಕಂದ್ರೆ ಸಿನಿಮಾ ಮಾಡೋಕ್ಕೆ ಕಾರಣ ಇವರಿಬ್ಬರೇ. ನಾಯಕ ನಟನಾಗಿ ಇವರಿದ್ದು ನಿರ್ದೇಶಕರಾಗಿ ಇವರಿಲ್ಲ ಅಂದರೆ ನಾನು ಮಾಡ್ತಾ ಇರಲಿಲ್ಲ. ನಿರ್ದೇಶಕರಾಗಿ ಇವರಿದ್ದು ಅವ್ರು ನಾಯಕ ನಟರಲ್ಲ ಅಂದರೆ ಮಾಡ್ತಾ ಇರಲಿಲ್ಲ ಸರ್. ಸೊ 100% ರೀಸನ್ ಅವರಿಬ್ಬರಿಂದಾನೆ. ಮೊದಲು ಜಡೇಶ್ ಅವರು ಅವರ ಕಥೆಯಿಂದ ನಮಗೆ ಕಾನ್ಫಿಡೆನ್ಸ್ ಕೊಟ್ಟರು. ಆಮೇಲೆ ವಿಜಯ್ ಸರ್ನ ಭೇಟಿ ಆದಮೇಲೆ ಆ ಕಾನ್ಫಿಡೆನ್ಸ್ 100 ಟೈಮ್ಸ್ ಜಾಸ್ತಿ ಆಯಿತು ಸರ್, ಅಷ್ಟೇ. ಎಷ್ಟು ಭಾಷೆಗಳು ಬರ್ತಾರ ಪ್ಲಾನ್ ಸರ್? ಯಾಕಂದರೆ ಈ ಥರದ್ದು ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತಾನೆ, ಕಥೆನೂ ಕೂಡ ಯೂನಿವರ್ಸಲ್ ಕಂಟೆಂಟ್ ಇರೋದ್ರಿಂದ ಏನಾದ್ರು ಬೇರೆ ಥರ ಪ್ಲಾನ್ಸ್ ಇದೆಯಾ, ಬೇರೆ ಭಾಷೆಗಳು ತರುವಂಥದ್ದು? ಅಪ್ಪಟ ಕನ್ನಡ ಸಿನಿಮಾ ಸರ್, ಕನ್ನಡ ಸಿನಿಮಾ ಮಾಡೋಣ ಸರ್. ಅವ್ರು ಬಂದು ಕೇಳಲಿ ಸರ್, ನಾವು ಕನ್ನಡ ಸಿನಿಮಾ ಮಾಡೋಣ. ನಾವು ಪ್ಯಾನ್ ಇಂಡಿಯಾ ಇದು ಲ್ಯಾಂಗ್ವೇಜನ್ನು ಹುಚ್ಚಲ್ಲಿ ಕನ್ನಡ ಸಿನಿಮಾ ಮಾಡೋದೇ ಬಿಟ್ಬಿಡ್ತೀವಿ ಸರ್. ಸೊ ನಾವು ಕನ್ನಡ ಸಿನಿಮಾ ಮಾಡಿದ್ರೆ ಕಾಂತಾರ ಕನ್ನಡದಲ್ಲೇ ಮಾಡಿದ್ದು ಸರ್, ಬೇರೆಯವ್ರು ಬಂದು ತಗೊಂಡೋಗಿದ್ದು. ಅಂಥ ಮಣ್ಣಿನ ಕಥೆಗಳ್ನ ನಾನು ಒಂದು ಯಾವುದೋ ನೆನ್ನೆ ಟ್ರೋಲ್ ನೋಡ್ತಾ ಇದ್ದೆ. ಕಾಂತಾರ, ಕಾಟೇರ, ನಮ್ಮದು ಲ್ಯಾಂಡ್ ಲಾರ್ಡ್ ಅಂತ ಹಾಕ್ಬಿಟ್ಟು ಈ ಮಣ್ಣಿನ ಕಥೆಗಳು ಸೋತಿದ್ದು ರೆಕಾರ್ಡ್ಸ್ ಇಲ್ಲವೇ ಇಲ್ಲ ಅಂತ. ಈ ಸಾಲಿಗೆ ಸೇರುತ್ತಾ ಲ್ಯಾಂಡ್ ಲಾರ್ಡ್? ತುಂಬ ಖುಷಿ ಆಯಿತು. ಸೊ ಜನ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಗುರು ನೀನೇನು ಎಕ್ಸ್ಟ್ರಾ ಮಾಡಬೇಡ, ನಮಗೇನು ಖುಷಿ ಆಗುತ್ತೋ ಈ ಸುತ್ತಮುತ್ತ ನಡೀತಾ ಇರೋದನ್ನ ನೈಜ ಘಟನೆ. ಅಥವಾ ಇವತ್ತಿನ ಜನ್ರೇಷನ್, ನಾನು 90 ಸರ್, ನಾನು ಇಷ್ಟು ದಪ್ಪ ಮೊಬೈಲ್ ಫೋನಿಂದ ಇವತ್ತು ಸ್ಮಾರ್ಟ್ ಫೋನ್ವರೆಗೂ ನೋಡಿದ್ದೀನಿ. ನಮ್ಮ ಅಣ್ಣನ ಮಕ್ಕಳು ಅವ್ರು ನೋಡಿರೋಕ್ಕೆ ಚಾನ್ಸ್ ಇಲ್ಲ. ಈ ಜನ್ರೇಷನ್ ಅವ್ರಿಗೆ ತೋರಿಸಿದ್ರೆ ಇದು ಹೊಸದು. ಸಿಟಿ ಲೈಫ್ ಬಿಟ್ಟು ಈಚೆನೂ ಹೋಗಿರಲ್ಲ, ಊರನ್ನ ಕಾನ್ಸೆಪ್ಟೇ ಗೊತ್ತಿರಲ್ಲ. ಎತ್ತುಗಳಿಗೆ ನಗೆಯನ್ನು ಕಟ್ತೀವಿ, ಹುಲ್ಲೇನು ಇಕ್ತೀವಿ, ಯಾವ ಏನಂತಾರೆ ಒಣಗಿದ ಮೇವು ಯಾವುದಕ್ಕೆ, ಹಸಿ ಮೇವು ಯಾವುದೂ ಗೊತ್ತಿಲ್ಲ. ಅದನ್ನು ತೋರಿಸಿದಾಗ ಇವಾಗ ಅವರು ಸ್ವಲ್ಪ ಎಕ್ಸೈಟ್ ಆಗ್ತಾರೆ. ಈ ಥರ ಎಲ್ಲ ಇತ್ತಾ, ಈ ಥರ ಮಾಡ್ತಾ ಇದ್ರಾ, ಇವಾಗ ಅಲ್ಲಿ ಕುಲ್ಮೆ ಅದೊಂದಿದೆ, ಹಿಂಗೆಲ್ಲ ಮಚ್ಚೊಡಿತಾ ಇದ್ರಾ ಅಂತ. ಸೊ ಅದು ಇವಾಗ ಜನ ತುಂಬ ಎಕ್ಸೈಟ್ ಮಾಡ್ತಾಯಿದೆ ಸರ್, ಯಾಕಂದ್ರೆ ಅದು ನೋಡಿಲ್ಲ ಅಂತ, ನೋಡೂ ಇಲ್ಲ, ಎಕ್ಸ್ಪೀರಿಯೆನ್ಸು ಮಾಡಿಲ್ಲ. ಆ ಫೀಲ್ ನಾವು ಥಿಯೇಟ್ರಲ್ಲಿ ಒಂದಲ್ಲೇ ತಾನೇ ಕೊಡೋಕ್ಕಾಗೋದು, ವಿಷುವಲ್ ಮೀಡಿಯಾದಲ್ಲಿ. ಹಾಗೆ ಸರ್. ರಾಚಯ್ಯ ಅನ್ಕೊಂಡಿದ್ರು ಎಲ್ಲ ಟೈಟಲ್, ಸೊ ಟೈಟಲ್ ಬದಲಾಗ ಕಾರಣ ಏನಾಗಿತ್ತು ಅಂತ? ಸರ್ ಆ್ಯಕ್ಚುಲಿ ರಾಚಯ್ಯ ಬಂದ್ಬಿಟ್ಟು ಆ ಪಾತ್ರದ ಹೆಸರು, ಚಿತ್ರದ ಟೈಟ್ಲ್ ಆಗಿರಲಿಲ್ಲ. ಸೊ ರಾಚಯ್ಯಂಗೆ ಕರೀರಿ, ರಾಚಯ್ಯ ಅವರಲ್ಲಿ ನಿಂತ್ಕೊಳ್ಳಿ ಅಂತ ಡೈಲಾಗ್ ಹೇಳ್ತಾ ಅದು ಹಂಗೆ ಸ್ಪ್ರೆಡ್ ಆಗಿಬಿಟ್ಟು ರಾಚಯ್ಯ ಅನ್ನೋದು ಒಂದು ಬಂತು. ನಾವು ಅಫಿಷಿಯಲಾಗಿ ರಾಚಯ್ಯ ಅಂತ ಇಟ್ಟಿರಲಿಲ್ಲ ಸರ್, ಲ್ಯಾಂಡ್ ಲಾರ್ಡ್ ಅಂತ ಇತ್ತು. ಬಟ್ ಕೆಲವೊಂದು ಸ್ವಲ್ಪ ಸ್ಲೋ ಡೌನ್ ಆಯ್ತಲ್ಲ ಶೂಟಿಂಗಲ್ಲಿ. ಫಸ್ಟ್ ಶೂಟಿಂಗ್ ಮಾಡೋಣ, ಆಮೇಲೆ ಒಂದು ಕಡೆಯಿಂದ ಪ್ರಚಾರ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಫಸ್ಟ್ ಸ್ಟೆಪ್ ಬಿಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ಫೆಬ್ರವರಿ 1 ಮಂತ್ ಕಂಪ್ಲೀಟ್ ಮಂತ್ ಶೂಟಿಂಗ್ ಇದೆ. ಅದು ಮುಗಿತಿದ್ದಂಗೆ ಮಾರ್ಚಿಂದ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ ಸರ್. ರುಚಿತಾ ಅವರ ಪಾತ್ರದ ಬಗ್ಗೆ ಹೇಳಿದರೆ, ಇಬ್ಬರ ಒಂದು ಕಾಂಬಿನೇಷನ್, ಇಬ್ಬರು ಅದೇ ಥರ ಒಂದೇ ಮಟ್ಟದಲ್ಲಿ ಕಾಣಿಸ್ಕೋತಾರೆ ಅಂದರೆ ಮೀನ್ಸ್ ಏನಾದ್ರು ಅವ್ರದ್ದು ಹಳ್ಳಿ ಪಾತ್ರನ ಹೇಗೆ ಅಂತ ಬೇರೆ ಥರ ಏನಾರು ಕಥೆ ಇದೆ? ಅವರು ಖಂಡಿತ ವಿಜಯ್ ಸರ್ ಸ್ಟೇಜ್ ಮೇಲೆ ಹೇಳಿದ್ರಲ್ಲ, ಇದೇ ಆ ಪಾತ್ರಕ್ಕೆ ತಕ್ಕಂಗೆ ಅವ್ರು ಕಾಣಿಸ್ಕೊತಾರೆ ಸರ್, 100%. ಅದರಲ್ಲಿ ಮಾತ್ರ ತುಂಬ ಎಂಜಾಯ್ ಮಾಡ್ತಾರೆ. ನೆವರ್ ಸೀನ್ ಬಿಫೋರ್ ಅವ್ರನ್ನ, ರಚಿತಾ ಮೇಡಮ್. ಈ ಥರದೊಂದು ಕನಸು ಕಾಣೋದಿಲ್ಲ ಸರ್ ಬಜೆಟ್ ವಿಚಾರದಲ್ಲಿ, ಯಾಕಂದರೆ 13 ವರ್ಷದ ನಂತರದಲ್ಲಿ ಅದೊಂದು ಬ್ರ್ಯಾಂಡ್ಗೋಸ್ಕರ ಇದ್ರೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಕೊಟ್ಟಿನಿ, ಹೆಸರಾಳು ಮಾಡ್ಕೋಬಾರ್ದು ಅಂತ. ಸೊ ಬಜೆಟ್ ವಿಚಾರದಲ್ಲಿ ಸಿನಿಮಾದು ಹೋಗ್ತಿರೋಂಥ ರೀತಿ ಸರ್, ನಾನು ಬಜೆಟ್ ಅಂತ ಹೇಳಲ್ಲ ಸರ್, ತುಂಬ ದೊಡ್ಡ ಮಹತ್ವಾಕಾಂಕ್ಷಿ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಸರ್. ಬಜೆಟ್ಟು ಫಿಗರ್ಸ್ ಯಾವುದು ಮ್ಯಾಟ್ರ್ ಆಗಲ್ಲ ಸರ್, ಅನ್ಲೆಸ್ ಆ್ಯಂಡ್ ಅಂಟಿಲ್ ಪ್ರೊಡ್ಯೂಸರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಸರ್. ನಾನು ಇಂಥ ಸಿನಿಮಾ ಮಾಡಿದ್ದೀನಿ ಗುರು, ನನಗೆ ಖುಷಿ ಆಯಿತು. ಆ ಸ್ಯಾಟಿಸ್ಫ್ಯಾಕ್ಷನ್ ಮುಂದೆ ಬಜೆಟ್ಟು ಕಲೆಕ್ಷನ್ ಯಾವುದು ಮ್ಯಾಟ್ರ್ ಆಗಲ್ಲ ಸರ್. ಯಾವಾಗ ತೆರೆಗೆ ಬರ್ಬೋದು ಕೊನೆಯದಾಗಿ? ಸರ್ ಬರ್ಸದಿಂದ ಸಾಕ್ತಾ ಇದೆ ಶೂಟಿಂಗು, ಆದಷ್ಟು ಬೇಗ ತೆರೆ ಮೇಲೆ ಬರ್ತೀವಿ ಸರ್. ಥ್ಯಾಂಕ್ ಯು. ಆಲ್ ಒಳ್ಳೆಯದು ಸರ್. ಇದಿಷ್ಟು ಲ್ಯಾಂಡ್ ಲಾರ್ಡ್ ಸಿನಿಮಾ ಟೀಮ್ನ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ಬೆಂಗಳೂರು.